ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಈ ಲೋಟನ ಕುರಿತು, ಅಬ್ರಾಮನ ಕುರಿತು ಇನ್ನು ಕೆಲವು ಪಾಠಗಳನ್ನು ಕಲಿಯೋಣ. ಈ ಲೋಟ ನನ್ನಿಂದ ಕಸಕೊಂಡಿದ್ದು ಲೋಕದ ಕಸವನ್ನ ಹೊರತು ಪರಲೋಕದ ಚಿನ್ನವನ್ನಲ್ಲ, ಹೀಗಾಗಿ ನಾನು ಯಾಕೆ ಅವನ ಮೇಲೆ ಸೇಡು ತೀರಿಸಿಕೊಳ್ಬೇಕು ಎಂದು ಓಡಿ ಹೋಗಿ ಅಬ್ರಾಮ ಸಹಾಯ ಮಾಡ್ತಾನೆ. ಲೋಟ ಈ ಲೋಕದ ಕಸವನ್ನು ಯಾಕಾರೆ ಆರಿಸಿಕೊಂಡನು ಎಂಬುದಾಗಿ ಅವನ ಬಗ್ಗೆ ದುಃಖಪಟ್ಟು ಅವನ ಅಬ್ರಹಾಮನು ಓಡಿ ಹೋಗಿ ಅವನಿಗೆ ಸಹಾಯ ಮಾಡ್ತಾನೆ. ಇದು ದೇವ ಸೇವಕರಾದ ನಮ್ಮ ಒಂದು ಗುಣವಾಗಿರ್ಬೇಕು. ಇವತ್ತು ದೇವ ಸೇವಕರಲ್ಲಿ ಅನೇಕರು ಈ ರೀತಿ ಕಷ್ಟಪಡ್ತಾ ಇರೋದುಂಟು. ಕೆಲವು ವೇಳೆ ನಿಮ್ಮ ಜೊತೆಯಲ್ಲಿ ಸೇವೆ ಮಾಡ್ತಾರಂಥವ್ರು ನೀವು ಕಟ್ಟಿದಂಥ ಸಭೆಗಳನ್ನ ತೆಗೆದುಕೊಂಡು ಓಡೋಗ್ಬಹುದು. ಲೋಕದ ಕಾರ್ಯಗಳಿಗೆ ಜಗಳ ಆಡಬೇಡ್ರಿ, ಅದ್ ಬಿಟ್ಬಿಡ್ರಿ. ಎರಡನೇದಾಗಿ ಅವರು ನಿಮ್ಮ ಹತ್ರ ಮೋಸ ಮಾಡಿ, ಜಗಳ ಆಡಿ, ವಂಚಿಸಿ ಕಸ್ಕೊಂಡು ಹೋಗ್ಬೋದು. ಕೆಲವು ಸಲ ದೇವರು ಅದಕ್ಕೆ ಅನುಮತಿ ಮಾಡ್ತಾರೆ. ಅಂದ್ರೆ ದೇವ್ರು ಅದನ್ನು ಮಾಡಲ್ಲ, ದೇವ್ರು ಅದಕ್ಕೆ ಅನುಮತಿ ಮಾಡ್ತಾರೆ. ಅದರಲ್ಲಿ ನನ್ನನ್ನು ಪರೀಕ್ಷೆ ಮಾಡ್ತಾರೆ. ಬಿಟ್ಟು ಕೊಟ್ಬಿಡಿ, ಪರವಾಗಿಲ್ಲ, ತಗೊಳ್ಳಿ. ಅವ್ರಿಗೆ ಚಿಕ್ಕ ಗುಣ, ಆದರೆ ನಮಗೆ ದೇವ್ರ ಗುಣ ಇರಬೇಕು. ಈ ಗುಣ ನಮಗೆ ಬರೋದು ಬಹಳ ಕಷ್ಟನೇ, ಬಟ್ ಆದರೆ ಬರುತ್ತೆ. ದೇವ್ರನ್ನ ಬೇಡಿಕೊಂಡ್ರೆ ಸೇಡು ತೀರಿಸ್ಕೊಳಕ್ಕಾಗಲಿ ಅಥವಾ ನಾವು ಸಹಾಯ ಮಾಡದೇ ಇರೋದಾಗಲಿ ಇರಬಾರ್ದು. ಅವರಿಗಾಗಿ ಪ್ರಾರ್ಥನೆ ಆದರೂ ಮಾಡೋಣ, ಅವ್ರನ್ನ ನೆನೆಸ್ಕೊಳ್ಳೋಣ, ಅವ್ರನ್ನ ಹೃದಯದಿಂದ ನಾವು ಕ್ಷಮಿಸೋಣ. ಕರ್ತನು ತಾನೇ ಆ ರೀತಿ ಮಾಡಲಿ. ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಆ ರೀತಿ ಅನ್ಯಾಯಕ್ಕೊಳಗಾಗಿದ್ದೀರಾ. ಕುಟುಂಬದಲ್ಲೇ ಇರಬಹುದು, ಕೆಲಸದಲ್ಲೇ ಇರಬಹುದು, ಸಭೆಗಳಲ್ಲೇ ಇರಬಹುದು. ಆದರೆ ಭಯಪಡಬೇಡಿ ಪ್ರಿಯರೇ, ವಿಶ್ವಾಸಿಗಳೇ ಆಗಿರ್ಬೋದು. ನಿಮ್ಗೆ ಆ ರೀತಿ ಅನ್ಯಾಯ ಆಗಿದ್ರೆ ಆ ಕ್ಷಮಾಪಣೆಯನ್ನ ದೇವರಿಂದ ಪಡೆದುಕೊಂಡು ತಂದೆ ಅವರನ್ನ ಕ್ಷಮಿಸು. ಅವ್ರು ಏನು ಮಾಡ್ತಾರೆ ಎಂಬುದಾಗಿ ಅರಿಯರು. ಯೇಸುವಿನ ಅಪೋಸ್ತಲರ ಟೀಮಲ್ಲಿದ್ದಂಥ ಯೂದನೇ ಆ ರೀತಿ ಮಾಡ್ದ. ಯೇಸು ಸ್ವಾಮಿ ಅವನಿಗೇನು ಹೇಳ್ತಾರೆ? ಅವನು ಬಂದು ಮುತ್ತು ಕೊಡಬೇಕಾದ್ರೆ ಸ್ನೇಹಿತನೇ ಎಂಬುದಾಗಿ ಅವನ್ನ ಕರೀತಾನೆ. ಪ್ರಿಯ ದೇವರ ಮಕ್ಕಳೇ, ಆ ಹೃದಯ ನನಗೆ ನಿನಗೆ ಕೊಡ್ಲಿ. ದೇವರ ಆ ರೀತಿ ಕಾರ್ಯ ಮಾಡಿ. ಇನ್ನೊಂದು ಟೆಸ್ಟು ಬಂದೇ ಬರುತ್ತೆ, ನಿಂಗೆ ಪಾಸ್ ಆಗು. ಕರ್ತನ ನಿನ್ನನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡದಂತ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಮಗೆ ಮೋಸ ಮಾಡಿದವ್ರನ್ನ ತಿರುಗಿ ನಮ್ಮ ಮುಂದೆ ಬರುವಂತೆ ಮಾಡ್ತೀಯ. ನಾವು ಹೇಗೆ ಅವ್ರ ಹತ್ರ ಮಾತಾಡ್ತೀವಿ, ಹೇಗೆ ಅವ್ರನ್ನ ನೋಡ್ತೀವಿ, ಹೇಗೆ ಅವ್ರ ಮುಂದೆ ನಾವು ವರ್ತಿಸ್ತೀವಿ ಎಂಬುದಾಗಿ ನಮ್ಗೆ ಇನ್ನೊಂದು ಟೆಸ್ಟ್ ಕೊಡ್ತೀಯ. ಅದರಲ್ಲಿ ಪಾಸ್ ಆಗ್ಲಿಕ್ಕೆ ಎಲ್ಲರೂ ಕೃಪೆ ಕೊಡು ಸ್ವಾಮಿ. ಕೆಲವು ಸಲ ನಾವು ಫೇಲ್ ಆಗಿದ್ದೇವೆ, ಬಟ್ ನಾವು ಪಾಸ್ ಆಗ್ಲಿಕ್ಕೆ ನಮಗೆ ಕೃಪೆ ಕೊಡು. ನಮ್ಮನ್ನ ಶುದ್ಧೀಕರಿಸಪ್ಪ. ಇವತ್ತು ಎಷ್ಟೋ ಜನರು ಸೇಡುಗಳನ್ನ ಇಟ್ಕೊಂಡಿದ್ದಾರೆ. ನಾವು ಸೇಡುಗಳನ್ನ ಇಟ್ಟುಕೊಳ್ಳದ ಹಾಗೆ ನಮಗೆ ಕೃಪೆ ಕೊಡು. ಸ್ತುತಿ, ಘನ, ಮಾನ, ಮಹಿಮೆ ಒಬ್ಬರೇ ಹೊಂದಿಕೊಟ್ರಿ ಸ್ವಾಮಿ. ಯೇಸುವನೇ ಸ್ವಲ್ಪ ಪ್ರಾರ್ಥಿಸ್ತೇವೆ ದೇವರೇ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಶಿಲುಬೆನಾಥ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್